ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಬೊಂಬಬಜಾರ್ ಕಲಬುರಗಿ ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ಮೊದಲ ಪಾಠ ಆಹಾರದ ಘಟಕಗಳು ಅನ್ನೋಂಥ ಒಂದು ಪಾಠದಲ್ಲಿ ಆಹಾರದಲ್ಲಿರ್ತಕ್ಕಂತಹ ಹಲವಾರು ವಿಟಮಿನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಪ್ರೋಟೀನ್ಗಳು ಎಲ್ಲ ಆಹಾರಗಳ ಬಗ್ಗೆ ಮಕ್ಕಳು ಓದಿಕೊಂಡಿದ್ದಾರೆ. ಪ್ರತಿಯೊಂದನ್ನು ಯಾವ ಆಹಾರ ಪದಾರ್ಥಗಳು ಯಾವ ಆಹಾರದಲ್ಲಿರ್ತವೆ, ಯಾವ ವಿಟಮಿನ್ಗಳು, ಕಾರ್ಬೋಹೈಡ್ರೇಟ್ಗಳು ಯಾವ್ಯಾವ ಎದುರಾಗಿರ್ತಾವೆ ಅನ್ನೋಂಥದ್ದು ಪ್ರತಿಯೊಂದು ಹುಡುಗರು ತಮ್ಮದೇ ಆದಂಥ ಒಂದು ಶೈಲಿಯೊಳಗೆ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಪ್ರೋಟೀನ್ಗಳು ಇರ್ತಕ್ಕಂತಹ ಆಹಾರ ಪದಾರ್ಥಗಳು ಯಾವುವು? ಸಸ್ಯ ಮೂಲಗಳು. ಮೊದಲನೇದಾಗಿ ಸಸ್ಯ ಮೂಲಗಳು ಯಾವುವಮ್ಮ? ಹೆಸರು ಕಾಳು, ತೊಗರಿಬೇಳೆ, ಬೀನ್ಸ್, ಸೋಯಾಬೀನ್ಸ್, ಬಟಾಣಿ, ಕಡಲೆಕಾಯಿ. ಇವು ಸಸ್ಯ ಮೂಲಗಳು. ಪ್ರಾಣಿ ಮೂಲಗಳು ಯಾವಮ್ಮ? ಮಾಂಸ, ಮೀನು, ಹಾಲು, ಮೊಟ್ಟೆ, ಪನ್ನೀರ್. ಶಬಾಷ್. ಅದೇ ರೀತಿ ಕಾರ್ಬೋಹೈಡ್ರೇಟ್ ಇರುವ ಆಹಾರ ಪದಾರ್ಥಗಳು ಯಾವುವು? ಗೆಣಸು, ಆಲೂಗಡ್ಡೆ, ಕೊಬ್ಬು, ಪಪ್ಪಾಯ, ಮಾವು, ಕಲ್ಲಂಗಡಿ, ಮೆಕ್ಕೆಜೋಳ, ಸಜ್ಜೆ, ಅಕ್ಕಿ, ಗೋಧಿ. ಶಬಾಷ್. ಅದೇ ರೀತಿ ಕೊಬ್ಬನ್ನು ಹೊಂದಿರುವ ಕೆಲವು ಆಹಾರ ಪದಾರ್ಥಗಳು ಸಸ್ಯ ಮೂಲಗಳು ಯಾವುವು? ಸೂರ್ಯಕಾಂತಿ ಎಣ್ಣೆ, ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ, ಸೋಯಾಬೀನ್ ಎಣ್ಣೆ, ಕಡಲೆಕಾಯಿ ಬೀಜ, ಗೋಡಂಬಿ, ಬಾದಾಮಿ, ಎಳ್ಳು. ಹಾಗೆ ಪ್ರಾಣಿ ಮೂಲಗಳು? ಮಾಂಸ, ಮೀನು, ತುಪ್ಪ, ಹಾಲು, ಬೆಣ್ಣೆ, ಮೊಟ್ಟೆ, ಕ್ರೀಮ್. ಇವೆಲ್ಲ ಕೊಬ್ಬನ್ನು ಹೊಂದಿದಂಥ ಆಹಾರ ಪದಾರ್ಥಗಳಾಗಿವೆ. ಮನೆ ಕಟ್ಟಲು ಬೇಕು ಇಟ್ಟಿಗೆ, ಮರಳು, ಸಿಮೆಂಟ್, ನೀರು. ಅದೇ ರೀತಿ ನಮ್ಮ ದೇಹವನ್ನು ಕಟ್ಟಲು ಬೇಕು ಮೇಲೆ ಹೇಳಿದಂಥ ಆಹಾರ ಪದಾರ್ಥಗಳು. ಅದೇ ರೀತಿ ವಿಟಮಿನ್ಗಳು. ವಿಟಮಿನ್ ಎ ನಲ್ಲಿ ಬರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವುವು? ಪಪ್ಪಾಯಿ, ಮಾವು, ಕ್ಯಾರೆಟ್, ಮೀನಿನ ಎಣ್ಣೆ, ಹಾಲು. ಶಬಾಷ್. ವಿಟಮಿನ್ ಬಿಯ ಕೆಲವು ಆಕಾರಗಳು ಯಾವುವು? ಗೋಧಿ, ಅಕ್ಕಿ, ಪಿಜ್ಜನಕ, ಇವು ಸೂರ್ಯನ. ವಿಟಮಿನ್ ಸಿಯ ಕೆಲವು ಆಕಾರಗಳು ಯಾವುವು? ಕಿತ್ತಳೆ, ಸೀಬೆಕಾಯಿ, ಮೆಣಸಿನಕಾಯಿ, ನಿಂಬೆಕಾಯಿ, ನಲ್ಲಿಕಾಯಿ, ಟೊಮ್ಯಾಟೊ. ಶಬಾಷ್. ಅದೇ ರೀತಿ ವಿಟಮಿನ್ ಡಿಯ ಕೆಲವು ಆಕಾರಗಳು ಯಾವುವು? ಮೊಟ್ಟೆ, ಮೀನು, ಹಾಲು, ಬೆಣ್ಣೆ, ಪಿತ್ತಜನಕ. ಶಬಾಷ್. ನಮ್ಮ ದೇಹದ ಬೆಳವಣಿಗೆ ಮತ್ತು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಇನ್ನೂ ಕೆಲವು ಖನಿಜಾಂಶಗಳು ಬೇಕಾಗುತ್ತವೆ. ಅದರಲ್ಲಿ ಅಯೋಡಿನ್ ಕೆಲವು ಆಕಾರಗಳು ಯಾವುವು? ಉಪ್ಪು, ಪಾಲಕು, ಮೀನು, ಶುಂಠಿ. ಅದೇ ರೀತಿ ಫಾಸ್ಫರಸ್ನ ಕೆಲವು ಆಕಾರಗಳು ಯಾವುವು? ಹಾಲು, ಮೆಣಸಿನಕಾಯಿ, ಬಾಳೆಕಾಯಿ, ಅಕ್ಕಿ, ಗೋಧಿ. ಅದೇ ರೀತಿ ಕಬ್ಬಿಣದ ಕೆಲವು ಆಕಾರಗಳು ಹೇಳು. ಪಾಲಕ್, ಸೇಬು, ಯಕೃತ್, ಕೊಬ್ಬರಿ, ಕರಿಬೇವು. ಕರಿಬೇವು. ಅದೇ ರೀತಿ ಖನಿಜಗಳಲ್ಲಿ ಕೊನೆಯದಾಗಿ ಕ್ಯಾಲ್ಸಿಯಂನ ಕೆಲವು ಆಕಾರಗಳು ಅವು ಯಾವುವಪ್ಪ? ಹಾಲು, ಮೊಟ್ಟೆ. ಶಬಾಷ್. ಸರಿಯಾದ ಪದ್ಧತಿಯಲ್ಲಿ ಆಹಾರವನ್ನು ಸೇವಿಸಿದರೆ ನಮ್ಮ ದೇಹವು ದಷ್ಟಪುಷ್ಟವಾಗಿಯೂ ಮತ್ತು ಸಮೃದ್ಧಿಯಾಗಿ ನಮ್ಮ ಆರೋಗ್ಯವು ಬೆಳೆಯುತ್ತಾ ಹೋಗುತ್ತದೆ. ನಾವು ಆರೋಗ್ಯವೇ ಭಾಗ್ಯ, ಆರೋಗ್ಯವಿಲ್ಲದೆ ಏನೂ ಇಲ್ಲ. ಹಾಗೆ ವಿಟಮಿನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು, ಪ್ರೋಟೀನ್ಗಳು ಹಲವಾರು ಆಹಾರದ ಆಕಾರಗಳಾಗಿವೆ. ಅವುಗಳ ಆಕಾರಗಳಲ್ಲಿರ್ತಕ್ಕಂಥ ಹಲವಾರು ವಿಧಗಳು ಪದಾರ್ಥಗಳನ್ನು ನಾವು ಸೇವಿಸ್ತಾ ಹೋದಂತೆ ನಮ್ಮ ದೇಹವು ದುರಸ್ತಿಯಾಗಿ ಗಟ್ಟಿಮುಟ್ಟಾಗಿ ನಾವು ಬೆಳೆಯಲು ಸಾಧ್ಯವಾಗುತ್ತದೆ. ಹಾಗಾಗಿ ನಮ್ಮ ದೇಹವನ್ನು ಕಟ್ಟಲು ಹಲವಾರು ರೀತಿಯ ಆಹಾರ ಪದಾರ್ಥಗಳು ಸೇವಿಸಿರಿ. ನಮ್ಮ ದೇಹವನ್ನು ಕಾಪಾಡಿಕೊಳ್ಳಿ. ನಿಮ್ಮ ದೇಹವನ್ನು ಕಾಪಾಡಿಕೊಂಡು ಆರೋಗ್ಯವಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಆಹಾರದ ಘಟಕಗಳ ಬಗ್ಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.